ನಮಸ್ಕಾರ ಸ್ನೇಹಿತರ ವೀಕ್ಲಿ ಕರೆಂಟ್ ಅಫೇರ್ ನಾವು ಏನ್ ಮಾಡ್ತಾ ಇದೀವಿ ಜುಲೈ ತಿಂಗಳ ಲಾಸ್ಟ್ 2 ವೀಕ್ಸ್ ಕರೆಂಟ್ ಅಫೇರ್ಸ್ ನ 10 ಡೇಸ್ ತಗೊಂಡಿದ್ದೀನಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಡಿಸ್ಕಸ್ ಮಾಡ್ತೀನಿ. ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇದು. ಬನ್ನಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ವೀಕ್ ಕರೆಂಟ್ ಅಫೇರ್ಸ್ ನಮಗೆ ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ ಸಪರೇಟ್ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ. ಅಲ್ಲಿ ಹೋದ್ರೆ ನಿಮಗೆ ಲಾಸ್ಟ್ ಇಯರ್ ಅಂತ ಮಾಡಿರ್ತಕ್ಕಂಥ ಸಿಗುತ್ತೆ. ಹಾಗೆ ಮಂತ್ಲಿಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಮಂತ್ಲಿ ಕರೆಂಟ್ ಅಫೇರ್ ಕೂಡ ನೀವು ನೋಡ್ಕೋಬಹುದು. ಅದು 23ಕ್ಕೆ ಸಪರೇಟ್ ಇದೆ, 24ರ ಮಂತ್ಲಿ ಕರೆಂಟ್ ಅಫೇರ್ಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಎಲ್ಲ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಲಿಂಕ್ಸ್ ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಪ್ಲೇ ಲಿಸ್ಟ್ ಲಿಂಕ್ಸ್ ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರ ಲಿಂಕ್ ಕೂಡ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ನಿಮ್ಗೆ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಸೊ ಬರ್ತೀನಿ ನಾನು ಮೊದಲನೇ ಕ್ವಶನ್ಸ್ಗೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡಿ, ಬಜೆಟ್ ರಿಲೇಟೆಡ್ ಇರತಕ್ಕಂಥದ್ದು ಕೇಳ್ತೇನೆ. ನಾವು ಆಲ್ರೆಡಿ ಬಜೆಟ್ ರಿಲೇಟೆಡ್ ನಿಮ್ಗೆ MCQs ಮಾಡಿದೀವಿ ಅಲ್ವಾ, ಏನೇನ್ ತರ ಕ್ವಶನ್ಸ್ ಬರುತ್ತೆ ಅಂತ ಮಾಡಿದೀವಿ. ಹಾಗೆ ಬಜೆಟ್ ಬಗ್ಗೆ ಹೈಲೈಟ್ಸ್ ಸಾರಾಂಶ ಕೂಡ ಮಾಡಿದ್ದೀವಿ. ಫೈನ್, ನಮ್ಮ ಟೆಲಿಗ್ರಾಮ್ ಅಲ್ಲಿ PDF ಸಿಗುತ್ತೆ, ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಒಸಿಮೆರ್ಟಿನಿಬ್ ಮತ್ತೆ ದುರ್ವಾಲುಮಾಬ್ ಎಂಬ ಪದಗಳು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುತ್ತೆ. ಇವುಗಳೊಂದಿಗೆ ಸಂಬಂಧಿಸಿದೆ. ಇದು ಬಜೆಟ್ ಅಲ್ಲಿ ಮೆನ್ಷನ್ ಆಗಿತ್ತು. ಇದು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವ ಔಷಧಿಗಳು ಕೇಳ್ತಾನೆ ಸ್ನೇಹಿತರೆ. ಇದು ಸಿಂಪಲ್ ಆದ ಕ್ವಶನ್, ನಿಮ್ಗೆ ಹಿಂಗೆ ಕೇಳಬೇಕು ಅಂತೇನಿಲ್ಲ. ಈಗ ನಾನು ಇನ್ನು ಇದೇ ಕ್ವಶನ್ ಬೇರೆ ತರ ಕೇಳ್ತೇನೆ. ಇದ್ರ ಮೇಲೆ ಇರ್ತಕ್ಕಂಥ ಟ್ಯಾಕ್ಸ್ ಡ್ಯೂಟಿನ ಕಮ್ಮಿ ಮಾಡ್ತಾರೆ. ಯಾವ್ದು ಅದು? ಟ್ರಾಸ್ಟುಮಾಬ್, ಯುರೋಟೆಕ್ಸ್ಟಿಕಾನ್, ಒಸಿಮೆರ್ಟಿನಿಬ್ ಅಂಡ್ ಧ್ರುವಲುಬ್ ಅಂತಕ್ಕಂಥದ್ದು. ಇಲ್ಲಿ ಈ ಒಂದು ಮೊದಲನೇದಿದೆಯಲ್ಲ, ಇದನ್ನ ಬ್ರೆಸ್ಟ್ ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತೆ ಇದನ್ನ ಟ್ರೀಟ್ಮೆಂಟ್ ಗೆ ಯೂಸ್ ಮಾಡ್ತಕ್ಕಂಥದ್ದು. ಕೀಮೋಥೆರಪಿ ಡೈರೆಕ್ಟ್ಲಿ ಟು ಕ್ಯಾನ್ಸರ್ ಸೆಲ್ಸ್, ಆಯ್ತಾ? ಕೀಮೋಥೆರಪಿ ಮುಖಾಂತರ ಕ್ಯಾನ್ಸರ್ ಸೆಲ್ಸ್ ಗೆ ಇದು ಕೊಡುತ್ತೆ. ಒಸಿಮೆರ್ಟಿನಿಬ್ ಅಂತಕ್ಕಂಥದ್ದು ಸ್ಪೆಸಿಫಿಕ್ ಆಗಿ ಲಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಯೂಸ್ ಮಾಡ್ತಾರೆ. ಮತ್ತೆ ದುರ್ವಾಲುಮಾಬ್ ಅಂತಕ್ಕಂಥದ್ದು ಇಮ್ಯುನಿಟಿ, ಲಂಗ್ ಮತ್ತೆ ಬ್ಲಾಡರ್ ಕ್ಯಾನ್ಸರ್. ಬ್ಲಾಡರ್ ಅಂತ ಗೊತ್ತಲ್ಲ ನಮಗೆ, ಮೂತ್ರಕೋಶದಲ್ಲಿ ಏನೋ ಬ್ಲಾಡರ್ ಅಲ್ಲಿ ಅಲ್ಲಿರ್ತಕ್ಕಂಥದ್ದು ಇಮ್ಯುನಿಟಿ ಸೆಲ್ಸ್ ಗಳನ್ನ ಬಿಲ್ಡ್ ಮಾಡಕ್ಕೆ, ಅಲ್ಲಿರತಕ್ಕಂಥ ಕ್ಯಾನ್ಸರ್ ಸೆಲ್ಸ್ ನ ಹೊಡೆದಾಕಕ್ಕೆ ಯೂಸ್ ಮಾಡ್ತಾರೆ. ಇದೆಲ್ಲ ಆಸ್ಟ್ರಾಜೆನಿಕಾ ಕಂಪನಿಯ ಡ್ರಗ್ಸ್ ಗಳು. ಇದರ ಒಂದು 10% ಅಷ್ಟು ಇಂಪೋರ್ಟ್ ಟ್ಯಾಕ್ಸ್ ಡ್ಯೂಟಿನ ಕಮ್ಮಿ ಮಾಡಿದ್ದಾರೆ. ಇದನ್ನ ಹಿಂಗೆ ಕೇಳಬೇಕು ಅಂತಿದಲ್ಲ, ನಿಮ್ಗೆ ಹೇಳ್ತಾ ಇದೆಯಲ್ಲ, ಇದನ್ನ ಇನ್ನೊಂದ್ ತರ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಯಾಕೆ, ವಾಟ್ ಇಸ್ ದ ನೀಡ್ ಫಾರ್ ದ ಎಕ್ಸಂಪ್ಷನ್ ಆಫ್ ದಿಸ್ ಕಸ್ಟಮ್ ಡ್ಯೂಟಿ 10% ಅಂತ? ಯಾಕೆ ಅದನ್ನ ಕಮ್ಮಿ ಮಾಡಿದ್ರು ನೋಡಿ. ಆಸ್ ಪರ್ ದ ಡೇಟಾ ಗ್ಲೋಬಕಾನ್ 2022, ಓಕೆ, ಇದು ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ಸ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಕ್ಯಾನ್ಸರ್ ರಿಸರ್ಚ್ ಬಗ್ಗೆ ಡೇಟಾ ಬಿಡುಗಡೆ ಮಾಡ್ತಕ್ಕಂಥದ್ದು. ಇದು ಹೇಳುತ್ತೆ, ಎವ್ರಿ ಇಯರ್ ಭಾರತದಲ್ಲಿ 14.13 ಲಕ್ಷ ನ್ಯೂ ಕ್ಯಾನ್ಸರ್ ಪೇಷಂಟ್ ಎವ್ರಿ ಇಯರ್, ಪ್ರತಿ ವರ್ಷ ಬರ್ತಾ ಇದ್ದಾರಂತೆ. ಇದರಿಂದ 9.16 ಲಕ್ಷ ಜನರು ಸಾಯ್ತಾ ಇದ್ದಾರಂತೆ ಭಾರತದಲ್ಲಿ. ಓಕೆ, ಅರೌಂಡ್ 2 lakhs ವುಮೆನ್ ಡಯಾಗ್ನೋಸ್ಡ್ ಬ್ರೆಸ್ಟ್ ಕ್ಯಾನ್ಸರ್ ಎವ್ರಿ ಇಯರ್. ಪ್ರತಿ ವರ್ಷ 2 ಲಕ್ಷ ವುಮೆನ್ ಭಾರತದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಇದಕ್ಕೆ ಒಳಗಾಗ್ತಾ ಇದ್ದಾರೆ. ಓಕೆ, ಬೇರೆ ಬೇರೆ ಕಾರಣದಿಂದ ಬರುತ್ತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಡ. ಸೊ ಎಲ್ಲ ಕಾರಣದಿಂದ ಏನಾಗ್ತಾ ಇದೆ, ಇದರ ಒಂದು ಎಕನಾಮಿಕ್ ಬರ್ಡನ್ ಫಸ್ಟೇ ಈ ಬಂದ್ರೆ ತುಂಬಾ ಜನ ನಿಮ್ಗೆ ಗೊತ್ತಿದೆ ಏನಾಗುತ್ತೆ ಅಂತ ಹೇಳಿ, ಅವರ ಒಂದು ಮೆಂಟಲಿ ಇಲ್ನೆಸ್ ಆಗಿರ್ಬೋದು ಅಲ್ವಾ, ಅದ್ರ ಜೊತೆಗೆ ಫೈನಾನ್ಷಿಯಲಿ ಅವ್ರಿಗೆ ಬರ್ಡನ್ ಆಗುತ್ತೆ ಇದ್ರ ಮೇಲೆ ಟ್ಯಾಕ್ಸ್ ಇದ್ರೆ. ಹಾಗಾಗಿ ಟ್ಯಾಕ್ಸ್ ನ ಕಮ್ಮಿ ಮಾಡಿರ್ತಕ್ಕಂಥದ್ದು. ಅದೊಂದೇ ಅಲ್ಲ, ಕಸ್ಟಮ್ ಡ್ಯೂಟಿ ಆನ್ ಎಕ್ಸ್ರೇ ಟ್ಯೂಬ್ಸ್, ಡಿಜಿಟಲ್ ಡಿಟೆಕ್ಟರ್ಸ್ ಕೂಡ ಕಮ್ಮಿ ಮಾಡಿದ್ದಾರೆ ಬಜೆಟ್ ಅಲ್ಲಿ. ಇವೆಲ್ಲ ಬಜೆಟ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ನೀವು ತಿಳ್ಕೋಬೇಕು, ಏನಕ್ಕೆ ಅಂತ ಕೂಡ ಕೇಳಬಹುದು ಎಕ್ಸಾಮ್. ಓಕೆ, ನೆಕ್ಸ್ಟ್ ಬರ್ತೀನಿ. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2022ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಹಿಂದಿನ ವೀಸಾ ಇಲ್ಲದ ತಮ್ಮ ಹೊಂದಿರುವವರು ಪ್ರವೇಶಿಸಬಹುದಾದ ಸ್ಥಳಗಳ ಸಂಖ್ಯೆಯನ್ನು ಆಧರಿಸಿ ವಿಶ್ವದ ಎಲ್ಲಾ ಪಾಸ್ಪೋರ್ಟ್ ಗಳ ಮೂಲ ಅಧಿಕೃತ ಶ್ರೇಯಾಂಕವಾಗಿದೆ. ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಯ ವಿಶೇಷ ಡೇಟಾವನ್ನು ಆಧರಿಸಿ ಸೂಚ್ಯಂಕವನ್ನು ಆಧರಿಸಿದೆ. ಚೀನಾ ಮತ್ತು ಶ್ರೀಲಂಕಾ ಸೂಚ್ಯಂಕದಲ್ಲಿ ಭಾರತಕ್ಕಿಂತ ಉತ್ತಮ ಪ್ರದರ್ಶನ ನೀಡಿವೆ. ಯಾವ ಆಪ್ಷನ್ ಸರಿ ಇದೆ ಹೇಳ್ತೀರಾ? ಎಸ್, ಯಾವ ಆಪ್ಷನ್ ಸರಿ ಇದೆ ಪಡವಾಳ ಅಂತ ಹೇಳ್ಬೇಕು. ಹೆನ್ಲಿ ಪಾಸ್ಪೋರ್ಟ್ ಯಾರು ಬಿಡುಗಡೆ ಮಾಡ್ತಾರೆ, ಭಾರತದ ರ್ಯಾಂಕಿಂಗ್ ಏನು, ಇವೆಲ್ಲ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ಹೇಳಿ ಫಟಾಫಟ್ ಅಂತ ಹೇಳಿ. ಆಪ್ಷನ್ 2 ಕೇವಲ 2, 1 ಮತ್ತು 2. ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ರಾಂಗ್. ಚೀನಾ ಭಾರತಕ್ಕಿಂತ ಉತ್ತಮ ಪ್ರದರ್ಶನ ನೀಡಿದೆ, ಶ್ರೀಲಂಕಾ ಅಲ್ಲ. ಓಕೆ, ಚೀನಾ, ಐ ವಿಲ್ ಶೋ ಯು ದ ರ್ಯಾಂಕ್.
ಇಲ್ಲಿ ನೋಡಿ, ಭಾರತದ ರ್ಯಾಂಕು 82ನೇ ಸ್ಪಾಟ್ ಇದೆ. ಸೆನೆಗಲ್, ತಜಿಕಿಸ್ತಾನ್ ಎರಡು ಕೂಡ 82ನೇ ರ್ಯಾಂಕ್ ಇದೆ. ಚೀನಾ 59. ಚೀನಾ ನಮ್ಗಿಂತ ಉತ್ತಮವಾಗಿದೆ ರ್ಯಾಂಕ್ ಅಲ್ಲಿ, ಬಟ್ ಶ್ರೀಲಂಕಾ ಅಂಡ್ ಮಯನ್ಮಾರ್ 92 ನಮ್ಗಿಂತ ಕೆಳಮಟ್ಟದಲ್ಲಿ, ಹಾಗಾಗಿ ಆಪ್ಷನ್ ತಪ್ಪು. ಅಂಡ್ ಇದು ಹೆನ್ಲಿ ಪಾಸ್ಪೋರ್ಟ್ ಅಂತಕ್ಕಂಥದ್ದು ಏನಿದೆ, ಹೆನ್ಲಿ ಅಂಡ್ ಪಾಟರ್ಸ್ ಅಂತಕ್ಕಂಥವ್ರು ಅದನ್ನ ಬಿಡುಗಡೆ ಮಾಡೋದು. ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಹತ್ರ ಇರ್ತಕ್ಕಂಥ ಡೇಟಾ, ಅಂದ್ರೆ ಯಾವ ಯಾವ ದೇಶಗಳಿಂದ ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ. ಇದೇನಿಲ್ಲ ಸರ್, ಹೆಂಗೆ ಅಂದ್ರೆ ಈಗ ನಿಮ್ಮ ಆ ಪಾಸ್ಪೋರ್ಟ್ ಅಲ್ಲಿಂದ ಎಷ್ಟು ಫ್ರೀ ದೇಶಗಳಿಗೆ ಫ್ರೀ ವಿತೌಟ್ ವೀಸಾ ಅಥವಾ ಫ್ರೀ ವೀಸಾ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಥವಾ ವೀಸಾ ಆನ್ ಅರೈವಲ್ ಇರುತ್ತೆ. ವೀಸಾ ಆನ್ ಅರೈವಲ್ ಅಂತಂದ್ರೆ ನೀವು ಆ ದೇಶಕ್ಕೆ ಹೋದ್ಮೇಲೆ ನಿಮ್ಗೆ ವೀಸಾ ಸಿಗ್ತಕ್ಕಂಥದ್ದು, ಕೊಡ್ತಕ್ಕಂಥದ್ದು. ಇಲ್ಲಿಂದಾನೇ ಎಷ್ಟೊಂದು ರಿಜೆಕ್ಟ್ ಮಾಡ್ಬಿಡ್ತಾರಲ್ವಾ, ತಗೊಂಡ್ ಹೋಗ್ಬೇಕು ಅಂತೇನಿಲ್ಲ, ಫ್ರೀ ವೀಸಾ ಇರುತ್ತೆ, ವೀಸಾ ಕೊಡ್ತಾರೆ, ಫ್ರೀ ಆಗಿರುತ್ತೆ, ಒಂದ್ ಕಮ್ಮಿ ಕಾಸು ಇರುತ್ತೆ. ಅಥವಾ ಹೋದ್ಮೇಲೆ ನೀವು ವೀಸಾ ತಗೊಳ್ಳೋದು, ಅಂದ್ರೆ ಒಟ್ನಲ್ಲಿ ಹೋಗಕ್ಕಂತೂ ಕೊಡ್ತಾ ಇದ್ದಾರೆ. ಸೊ ಇದ್ರ ಮೇಲೆ ಆ ಪಾಸ್ಪೋರ್ಟ್ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ಅಳತೆ ಮಾಡ್ತಾ ಹೋಗ್ತಾರೆ, ರ್ಯಾಂಕಿಂಗ್ ಮೆಥಡಾಲಜಿ ಮಾಡ್ತಾ. ಅಂದ್ರೆ ಈಗ ವೀಸಾನೇ ಇಲ್ಲ, ಅದಕ್ಕೆ ನಂಬರ್ 1 ಸ್ಕೋರ್ ಇರುತ್ತೆ. ಈಗ ಗೌರ್ಮೆಂಟ್ ಈ ವೀಸಾ ಕೊಡ್ತಾರೆ, ಅಪ್ರೂವ್ ಮಾಡಿದ್ಮೇಲೆ ನೀವು ಆ ದೇಶಕ್ಕೆ ಹೋಗ್ಬೇಕು, ಅವಾಗ ವ್ಯಾಲ್ಯೂ ಆ ಒಂದು ಪಾಸ್ಪೋರ್ಟ್ಗೆ ಆ ಒಂದು ದೇಶದಕ್ಕೆ 0 ಇರುತ್ತೆ. ಆತರ ಅರ್ಥ ಆಗ್ತಿದಿಲ್ಲ. ಒಂದು ಅರೈವಲ್ ವೀಸಾ ನೀವು ಹೋದ್ಮೇಲೆ ತಗೊಳ್ತಕ್ಕಂಥ, ಅದಕ್ಕೆ 1 ಇರುತ್ತೆ ವ್ಯಾಲ್ಯೂ. ಹಿಂಗೆ ಅವರು ಕಲೆಕ್ಟೆಡ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡೋದಾದ್ರೆ ನಮ್ಗೆ ಇದು ಯಾರು ಬಿಡುಗಡೆ ಮಾಡ್ತಾರೆ ಅದನ್ನ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಅಂಡ್ ಭಾರತ ರ್ಯಾಂಕ್ ಏನು ಅಂತ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್. ಆಮೇಲೆ ಪಕ್ಕದ ರಾಷ್ಟ್ರಗಳು ವೆರಿ ಇಂಪಾರ್ಟೆಂಟ್. ಇದನ್ನ ಇತ್ತೀಚೆಗೆ ಹಿಂಗೆ ಕಂಪೇರ್ ಮಾಡಿ ಕೇಳ್ತಾ ಇದ್ದಾನೆ. ಯಾವುದೇ ಕ್ವಶನ್ ತಗೊಳ್ಳಿ ನೀವು, ಇಂಡೆಕ್ಸ್ಗಳು, ಸೂಚ್ಯಾಂಕಗಳು ತಗೊಂಡ್ರೆ ಅಕ್ಕಪಕ್ಕದ ರಾಷ್ಟ್ರ, ಭಾರತದ ನೈಬರ್ ಕಂಟ್ರೀಸ್ ಬಗ್ಗೆ ಕಂಪೇರ್ ಮಾಡಿ ಕ್ವಶನ್ ನಲ್ಲಿ ನಿಮ್ಗೆ ಆಪ್ಷನ್ಸ್ ಕೊಡ್ತಾ ಇರ್ತಾನೆ. ಹಂಗಾಗಿ ಚೀನಾ ನಮ್ಗಿಂತ ಇದೆ, ಇನ್ನು ಶ್ರೀಲಂಕಾ ನಮ್ಗಿಂತ ಕೆಳಗಿದೆ, ಪಾಕಿಸ್ತಾನ ಕೂಡ ಕೆಳಗಿದೆ, ಬಾಂಗ್ಲಾದೇಶ ಕೂಡ ನಮ್ಮ ರ್ಯಾಂಕ್ ಕೆಳಗಿದೆ, ನೇಪಾಳ ಕೂಡ ಕಮ್ಮಿ ಇದೆ ಕೆಳಗಿದೆ, ಅಫ್ಘಾನಿಸ್ತಾನ ಕೂಡ ಕೆಳಗಿದೆ. ಅಂಡ್ ಇಲ್ಲಿ ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್ ಇವೆಲ್ಲ ನಂಬರ್ 2nd ಪೊಸಿಷನ್ ಅಲ್ಲಿ ಬರ್ತದೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಶಲ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್? ಎಸ್ ಸರ್. ಆಮೇಲೆ ಯಾರು ಫಸ್ಟ್ ಪೊಸಿಷನ್ ಅಂತ ಕೇಳ್ಬಿಡಿ, ಇಲ್ಲೇ ಬರ್ತೀವಿ ನೋಡಿ. ಸಿಂಗಾಪುರ್ ಇಸ್ ದ ಫಸ್ಟ್ ಇಂಡೆಕ್ಸ್ ಅಲ್ಲಿ ಟಾಪ್ 10. ನೆಕ್ಸ್ಟ್ ಬರ್ತೀನಿ ಒಲಿಂಪಿಕ್. ನೋಡಿ, ಒಲಿಂಪಿಕ್ ಸ್ಟಾರ್ಟ್ ಆಗಿದೆ. ಯಾವ್ದು ಸಹ ಒಲಿಂಪಿಕ್ ದಿಸ್ ಅಂತ ಕರಿತೀವಿ, ಇದಕ್ಕೆ 33 ಅಂತ ಕರಿತೀವ. ಈ ಒಂದು ಆವೃತ್ತಿ ನಡೀತಾ ಇರ್ತಕ್ಕಂಥದ್ದು. ಇದು ಪ್ಯಾರಿಸ್ ಅಲ್ಲಿ ನಡೀತಾ ಇದೆ. ನೋಡಿ, ಇಲ್ಲಿ ಇಂಪಾರ್ಟೆಂಟ್. ಫಸ್ಟ್ ನಾನು ಈ ಕ್ವಶನ್ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಹೇಳ್ತೀನಿ, ಇದು ಸಮ್ಮರ್ ಒಲಿಂಪಿಕ್ಸ್. ಇದು ಸಮ್ಮರ್ ಒಲಿಂಪಿಕ್, ಇದು ಪ್ಯಾರಿಸ್ ಅಲ್ಲಿ 2024 ನಡೀತಾ ಇರೋದು. ಸಮ್ಮರ್ಗೂ ವಿಂಟರ್ಗೂ ಏನ್ ಡಿಫ್ರೆನ್ಸ್ ನೋಡಿ. ಇದಕ್ಕಿಂತ ಮುಂಚೆ ಯಾವಾಗ ನಡೀತು? ಚೀನಾದಲ್ಲಿ ನಡೀತು. ಚೀನಾದಲ್ಲಿ 2022 ನಡೀತು. ದಟ್ ಈಸ್ ಕಾಲ್ಡ್ ವಿಂಟರ್ ಒಲಿಂಪಿಕ್ಸ್. ಅದು ಇನ್ನು 2020 ನಿಮಗೆ ಗೊತ್ತಿದೆ, ಕೋವಿಡ್ ಇದರಿಂದ 21 ನಡೆಯುತ್ತೆ. ಆಕ್ಚುಲಿ 20 ಅದು ಜಲ್ ನಡೆಯುತ್ತೆ, ಜಪಾನ್ ಅಲ್ಲಿ ನಡೆಯುತ್ತೆ. ಜಪಾನ್ ಅದು ಸಮ್ಮರ್ ಒಲಿಂಪಿಕ್ಸ್. ಅದು ಸಮ್ಮರ್ ಒಲಿಂಪಿಕ್ಸ್. ಅದು ಅಂದ್ರೆ ಇಲ್ಲಿ ಅರ್ಥ ಏನು ಅಂತಂದ್ರೆ, 4 ವರ್ಷಕ್ಕೊಂದ್ಸಲ, ಅಂದ್ರೆ ಯೂಶಲಿ 2016, 20 ಲೀಪ್ ಇಯರ್ ಅಂತ ಏನ್ ಕರಿತೀವಿ, 24 ಈ ತರ ಇರ್ತದಲ್ಲ, ಇಲ್ಲಿ ನಿಮ್ಗೆ ಸಮ್ಮರ್ ಒಲಿಂಪಿಕ್ಸ್ ನಡೆಯುತ್ತೆ. ನೆಕ್ಸ್ಟ್ 2028 ನಡೆಯುತ್ತೆ. ಇದಕ್ಕಿಂತ ಮಧ್ಯ ಎರಡು ಇಯರ್ ಗ್ಯಾಪ್, ಅಂದ್ರೆ ಈಗ ಇದ್ರ ಮಧ್ಯ ಯಾವ್ದಿದೆ ಸರ್? 2018 ಆಗಿರ್ಬೋದು. ಇದಕ್ಕೂ 24 ಮಧ್ಯ 2022 ಆಗಿರ್ಬೋದು. ಇದು ವಿಂಟರ್ ಒಲಿಂಪಿಕ್ಸ್ ನಡೀತಕ್ಕಂಥದ್ದು. ಈಗ ನೆಕ್ಸ್ಟ್ 2026ಕ್ಕೆ ನಿಮ್ಗೆ ವಿಂಟರ್ ಒಲಿಂಪಿಕ್ಸ್ ನಡೆಯುತ್ತೆ. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಸಮ್ಮರ್ ಒಲಿಂಪಿಕ್ಸ್, ವಿಂಟರ್ ಒಲಿಂಪಿಕ್ಸ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ ನಾನು, ಈಗಿನ ಒಲಿಂಪಿಕ್ಸ್ ಬಗ್ಗೆ. ಪ್ಯಾರಿಸ್ ಅಲ್ಲಿ ನಡೀತಾ ಇರ್ತಕ್ಕಂಥ ಒಲಿಂಪಿಕ್ 2024. ಆಪ್ಷನ್ ನೋಡೋಣ ಬನ್ನಿ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅವರ ಕ್ರೀಡೆಯ ತಾಂತ್ರಿಕ ಅಂಶಗಳಿಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಜವಾಬ್ದಾರವಾಗಿರುತ್ತದೆ. ಮೊದಲ ಚಳಿಗಾಲದ ಕ್ರೀಡಾಕೂಟವನ್ನು 1924 ಸ್ವಿಟ್ಜರ್ಲ್ಯಾಂಡ್ ಲಾಸ್ನೆಯಲ್ಲಿ ನಡೆಸಲಾಯಿತು, ಅಂದ್ರೆ ವಿಂಟರ್ ಒಲಿಂಪಿಕ್ಸ್ ಫಸ್ಟ್ ಒನ್. ಪ್ಯಾರಿಸ್ 1909ರ ಒಲಿಂಪಿಕ್ ಕ್ರೀಡಾಕೂಟದ ಮಹಿಳೆಯರಿಗೆ ಮೊದಲ ಬಾರಿ ಸ್ಪರ್ಧಿಸಿದರು. ಒಲಿಂಪಿಕ್ಸ್ ಅಂದ ತಕ್ಷಣ ಇವಾಗ ಏನ್ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ, ಅದೊಂದು ಕಡೆ. ಒಟ್ಟು 32 ಒಂದು ಗೇಮ್ಸ್ ಗಳ ಇದ್ರಲ್ಲಿ ಇದ್ರಲ್ಲಿ ನಡೀತಾ ಇದೆ ಸ್ನೇಹಿತರೆ, ಪ್ಯಾರಿಸ್ ಒಲಿಂಪಿಕ್ಸ್. ಅಂಡ್ ಇಲ್ಲಿ ಪ್ರಮುಖವಾಗಿ ಈಗಿನ ಒಂದು ಕಿಂತ ಅದರ ಇತಿಹಾಸದ ಬಗ್ಗೆ, ಭಾರತದ ಮೆಡಲ್ ಹಿಸ್ಟ್ರಿ ಬಗ್ಗೆ ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟ್ ಅಂತಂದ್ರೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ಆಪ್ಷನ್ 3 ಕರೆಕ್ಟ್, ಅಂಡ್ ಆಪ್ಷನ್ ಓನ್ಲಿ 1 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ದಿಸ್ 2 ಆರ್ ರಾಂಗ್. ಇದು ಓಕೆ. ಇದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಡೆದಿಲ್ಲ, ಇದು ಕೂಡ ಪ್ಯಾರಿಸ್ ಅಲ್ಲಿ ನಡೆಯುತ್ತೆ. ಮೊದಲ ಚಳಿಗಾಲದ ಇದು ಪ್ಯಾರಿಸ್ ಅಲ್ಲಿ ನಡೆಯುತ್ತೆ 1924ರಲ್ಲಿ. ಹಾಗಾಗಿ ದಿಸ್ ಇಸ್ ರಾಂಗ್. ಇಲ್ಲಿ ಒಲಿಂಪಿಕ್ ಕ್ರೀಡಾಕೂಟದ ತಾಂತ್ರಿಕ ಅಂಶಗಳು ನೋಡಿ, ಈ ಸಮಿತಿ ಇಲ್ಲ, ಅದಕ್ಕೋಸ್ಕರನೇ ಅದರದ ಒಂದು ಏನು ಮ್ಯಾನ್ಯುಯಲ್ ಅಂತ ಕರಿತೀವಿ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಯು. ಅದ್ರದ್ದೇನೆ ಒಲಿಂಪಿಕ್ ಚಾರ್ಟರ್ ಅಂತ ಇರುತ್ತೆ. ಓಕೆ,
ಅದರಲ್ಲಿ ಫಂಡಮೆಂಟಲ್ ಪ್ರಿನ್ಸಿಪಲ್, ತಾಂತ್ರಿಕವಾಗಿ ರೂಲ್ಸ್, ಬೈಲಾಸ್ ಇವೆಲ್ಲ ಅದರ ಬೈಲಾಗಳು ಇವೆಲ್ಲ ಆ ಒಂದು ಇದ್ರಲ್ಲಿ ಇರುತ್ತೆ. ಎಸ್, ಕಮಿಟಿ ಇದೆ. ಕಮಿಟಿ ಏನ್ ಮಾಡುತ್ತೆ, ಇದ್ರಲ್ಲಿ ಏನಿದೆ, ಏನ್ ಗೇಮ್ಸ್ ಮಾಡೋಕೆ ಏನ್ ಅದನ್ನ ಡಿಸೈಡ್ ಮಾಡುತ್ತೆ. ಬಟ್ ಆ ಗೇಮ್ಸ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೈಲಾಗಳು ಎಲ್ಲ ನಿಮಗೆ ಒಲಿಂಪಿಕ್ ಚಾರ್ಟ್ ಅಲ್ಲಿ ಇರುತ್ತೆ ಸ್ನೇಹಿತರೆ, ಅದು ಗೊತ್ತಿರುತ್ತೆ. ಓಕೆ, ನಾನು ನಿಮ್ಗೆ ಹೇಳಿದೆ ಫಸ್ಟ್ ವಿಂಟರ್ ಒಲಿಂಪಿಕ್ಸ್ ಗೇಮು ಫ್ರಾನ್ಸ್ ಅಲ್ಲಿ 1924 ನಡೆಯೋದು. ಪ್ಯಾರಿಸ್ ಅಲ್ಲ, ಫ್ರಾನ್ಸ್ ಅಲ್ಲಿ ನಡೆಯೋದು. ಪ್ಯಾರಿಸ್ ಅಲ್ಲ, ಚೊಮಕ್ಸೊನ್ ಅಂತಕ್ಕಂಥ ಒಂದು ಜಾಗದಲ್ಲಿ. ಸೊ ಇದು ಗೊತ್ತಿರಲಿ. ಅಂಡ್ ಆಲ್ಸೋ ಇಲ್ಲಿ ಪ್ರಮುಖವಾಗಿ ಮೋಟೋ ಕೇಳ್ತಾನೆ. ವಾಟ್ ಈಸ್ ದ ಮೋಟೋ ಆಫ್ ಎಕ್ಸಾಮ್ ಅಲ್ಲಿ ಪ್ಯಾರಿಸ್ ಒಲಿಂಪಿಕ್ ಅಂತ ಕೇಳ್ತಾನೆ. ಗೇಮ್ಸ್ ವೈಡ್ ಓಪನ್ ಅಂತ, ಫ್ರೆಂಚ್ ಅಲ್ಲಿ ಓರನ್ಸ್ ಗ್ರ್ಯಾಂಡ್ ಲೆಕ್ಸ್ ಜುಕ್ಸ್ ಅಂತ ಕರೀತಾರೆ. ಅದೊಂದು ಇದು ಗೇಮ್ಸ್ ವೈಡ್ ಓಪನ್ ಅಂತ ಇಂಗ್ಲಿಷ್ ಅಲ್ಲಿ. ಓಕೆ, ಇದನ್ನ ಒಂದ್ಸಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಮತ್ತೆ ಇದರ ಒಂದು ಮಸ್ಕಟ್ ಅಂದ್ರೆ ಅದರ ಸಿಂಬಲ್ ಅಥವಾ ಅದರ ಚಿತ್ರ ಅಂತೆಲ್ಲ ನಾವೇನ್ ಕರಿತೀವಿ, ಆ ಒಂದು ಅದ ಏನು ಅಂತ ಕೇಳ್ತೀನಿ. ಅದು ಫಿರಿಂಗಿ ಅಂತಕ್ಕಂಥದ್ದು ಅದರ ಒಂದು ಸಿಂಬಲ್ ಅಥವಾ ಮಸ್ಕಟ್. 2024 ಪ್ಯಾರಿಸ್ ಒಲಿಂಪಿಕ್. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇದೊಂದೇ ಕೇಳಲ್ಲ, ಇಂಡಿಯಾದ ಬಗ್ಗೆ ಬಂದು ಮಾತಾಡ್ತೀನಿ ನೋಡಿ. ಈಗ ಇತಿಹಾಸದ ನೋಡೋದಾದ್ರೆ ಪ್ಯಾರಿಸ್ ಒಲಿಂಪಿಕ್ 776 BC ಸ್ಟಾರ್ಟ್ ಆಗ್ತಕ್ಕಂಥದ್ದು. ಜೀಸಸ್ ಹೆಸರಲ್ಲಿ ಅವರು ಅಥ್ಲೆಟಿಕ್ಸ್ ಒಂದೇ ಇರಲ್ಲ, ಇದ್ರಲ್ಲಿ ಮ್ಯೂಸಿಕ್, ಪೊಯೆಟ್ರಿ, ಥಿಯೇಟರ್, ಆ ಇವೆಂಟ್ಸ್ ಕೂಡ, ಆರ್ಟಿಸ್ಟಿಕ್ ಇವೆಂಟ್ಸ್ ಕೂಡ ಇತ್ತು ಅವಾಗ. ಫಸ್ಟ್ ಒಲಿಂಪಿಕ್ ಗೇಮ್ಸ್ ಸ್ಟಾರ್ಟ್ ಆಗಿದ್ದು ಕಂಟಿನ್ಯೂಸ್ ಅಂದ್ರೆ ಸ್ಟಾರ್ಟ್ ಮಾಡಿದ್ದು ಯಾವಾಗ ಈ ತರ ಮಾಡ್ಬೇಕು ಅಂತ ಹೇಳಿ ಅಂತಂದ್ರೆ, ಒಲಿಂಪಿಕ್ಸ್ ಬರ್ತ್ ಪ್ಲೇಸ್ ಆಫ್ ಅಥೆನ್ಸ್, ಗ್ರೀಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ 1896 ಇನ್ ಏಪ್ರಿಲ್ ಅಲ್ಲಿ. ಓಕೆ, ವುಮೆನ್ ಒಲಿಂಪಿಕ್ ಇನ್ ದ ಒಲಿಂಪಿಕ್ ಗೇಮ್ ಅಲ್ಲಿ ಫಸ್ಟ್ ಟೈಮ್ ಕಾಂಪೀಟ್ ಮಾಡಿದ್ದು ಪ್ಯಾರಿಸ್ ಒಲಿಂಪಿಕ್ 1900 ಒಲಿಂಪಿಕ್ ಗೇಮ್ ಅಲ್ಲಿ. ವುಮೆನ್ ಕಂಪೀಟ್ ಫಾರ್ ದ ಫಸ್ಟ್ ಟೈಮ್, ವುಮೆನ್ ಕೂಡ ಭಾಗವಹಿಸಿ 1900 ಒಲಿಂಪಿಕ್ ಗೇಮ್ ಅಲ್ಲಿ, ಪ್ಯಾರಿಸ್ ಅಲ್ಲಿ ಕೂಡ. ಅದು ಕೂಡ ಫಸ್ಟ್ ಫೀಮೇಲ್ ಚಾಂಪಿಯನ್ ಆಗಿದ್ದು ಬ್ರಿಟಿಷ್ ಟೆನ್ನಿಸ್ ಪ್ಲೇಯರ್ ಚಾರ್ಲೋಟೆ ಕೋಪರ್ ಅಂತಕ್ಕಂಥವ್ರು ಅದರ ಒಂದು ಚಾಂಪಿಯನ್ ಆಗಿದ್ದು. ಅಂಡ್ ಇನ್ ಭಾರತಕ್ಕೆ ಬರೋದಾದ್ರೆ ನೋಡಿ, ಭಾರತ 1900 ಪ್ಯಾರಿಸ್ ಒಲಿಂಪಿಕ್ ಇಂದ ಫಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದು. ಓಕೆ, ಫಸ್ಟ್ ಅಫಿಷಿಯಲ್ ಕಂಟಿಂಜೆಂಟ್ ಅಂದ್ರೆ ಇಂಡಿಯಾ ಸೆಂಟ್ ಇಟ್ಸ್ ಲ್ಯಾಂಡ್ ಮಾರ್ಕ್ ಅಂದ್ರೆ ನೋಟಬಲ್ ಅಚೀವ್ಮೆಂಟ್ ಮಾಡಿದ್ ಯಾವಾಗ ಅಂದ್ರೆ ಆಂಟ್ರಿಯೋ ಗೇಮ್ಸ್ 1920. ಓಕೆ, ಆಂಟ್ರಿಯೋ ಗೇಮ್ಸ್ ಅಂತ ಒಲಿಂಪಿಕ್ಸ್ ನಡೆಯುತ್ತೆ ಆಂಟ್ರಿಯೋ ಅನ್ನೋ ಪ್ಲೇಸ್ ಅಲ್ಲಿ, ಆಂಟ್ರಿಪ್ ಅಂತಕ್ಕಂಥ ಪ್ಲೇಸ್ ಅಲ್ಲಿ. ಇಂಡಿಯಾ ಸೆಂಟ್ ಇಟ್ಸ್ ಫಸ್ಟ್ ಅಫಿಷಿಯಲ್ ಕಾಂಟಿಂಜೆಂಟ್ ಮೇಕಿಂಗ್ ಎ ಸೆಂಚುರಿ ಆಫ್ ನೋಟಬಲ್ ಅಚೀವ್ಮೆಂಟ್ಸ್. 1928 ಭಾರತಕ್ಕೆ ಮೊದಲ ಒಂದು ಇದು ಗೋಲ್ಡ್ ಮೆಡಲ್ ಬರುತ್ತೆ. ಫಸ್ಟ್ ಒಲಿಂಪಿಕ್ ಮೆಡಲ್ ಕೂಡ ಹೌದು, ಗೋಲ್ಡ್ ಮೆಡಲ್. ಅದು ಆಮ್ಸ್ಟರ್ಡಾಮ್ 1928 ಹಾಕಿಗೆ, ಮೆನ್ಸ್ ಹಾಕಿಗೆ, ವೆರಿ ಇಂಪಾರ್ಟೆಂಟ್. 1952 ಓಕೆ, ಎಲೆನ್ಸ್ಕಿ ಒಲಿಂಪಿಕ್ಸ್, KD ಜಾಧವ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರೆ ಫಸ್ಟ್ ಇಂಡಿವಿಜುವಲ್ ಒಲಿಂಪಿಕ್. ಇದು ನೋಡಿ ಮೆನ್ಸ್ ಹಾಕಿ ಟೀಮ್, ಇದು ಇಂಡಿವಿಜುವಲ್ ಒಲಿಂಪಿಕ್ ಮೆಡಲ್, ಬ್ರಾನ್ಸ್ ಮೆಡಲ್ ಬರುತ್ತೆ. ಕರ್ಣಮಲೆ ಮಲ್ಲೇಶ್ವರಿ ಅವರು 2000 ಒಲಿಂಪಿಕ್ಸ್ ಅಲ್ಲಿ ಇಂಡಿಯಾ ಫಸ್ಟ್ ವುಮೆನ್ ಟು ವಿನ್ ಒಲಿಂಪಿಕ್ ಮೆಡಲ್ ಬ್ರಾನ್ಸ್ ಇನ್ ವೇಟ್ ಲಿಫ್ಟಿಂಗ್ ಅಲ್ಲಿ. ಅಭಿನವ್ ಬಿಂದ್ರಾ ಫಸ್ಟ್ ಇಂಡಿವಿಜುವಲ್ ಗೋಲ್ಡ್ ತಗೊಂಡ್ ಬಂದಿದ್ದು ಇನ್ ಬೀಜಿಂಗ್ ಒಲಿಂಪಿಕ್ಸ್ ಅಲ್ಲಿ 2008 ಒಂದು ಒಲಿಂಪಿಕ್ಸ್ ಅಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್. ಇಂಡಿವಿಜುವಲ್ ಗೇಮ್ ಇದು, ಇಂಡಿವಿಜುವಲ್ ಮೆಡಲ್ ಬ್ರಾನ್ಸ್, ಇಂಡಿವಿಜುವಲ್ ಗೋಲ್ಡ್ ಅಭಿನವ್ ಬಿಂದ್ರಾ. ಓಕೆ, ನೆಕ್ಸ್ಟ್ ನೀರಜ್ ಚೋಪ್ರಾ ಫಸ್ಟ್ ನಮ್ಮ ಈ ಒಂದು ಏನು ಜೆವಲಿಯನ್ ಥ್ರೋ, ಇಂಡಿಯಾಸ್ ಫಾಸ್ಟ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ಜೆವಲಿಯನ್ ಅಲ್ಲಿ ಟೋಕಿಯೋ ಒಲಿಂಪಿಕ್ 2020 ನಡೆಯಿತು, ಅದಕ್ಕೆ ಗೆದ್ದಿದ್ದು. ಇನ್ನು ಈ ಒಲಿಂಪಿಕ್ ಅಲ್ಲಿ ಭಾರತದ ಒಂದು ಫ್ಲಾಗ್ ಇಟ್ಕೊಂಡು ಮುಂದೆ ಹೋಗಿದ್ದಾರೆ ಓಪನಿಂಗ್ ಸೆರೆಮನಿ PV ಸಿಂಧು ಮತ್ತೆ ಶರತ್ ಕಮಾಲ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಅವರು, ಟೇಬಲ್ ಟೆನ್ನಿಸ್ ಇವರು, ಶಟಲ್ ಕಾಕ್ ಗೊತ್ತಲ್ವಾ ನಿಮ್ಗೆ? ಎಸ್. ಅಂಡ್ ಆಲ್ಸೋ ಈ ಒಂದು ಒಲಿಂಪಿಕ್ ಕೊನೆ ಆಗುತ್ತಲ್ಲ, ಆಗ ಲಾಸ್ಟ್ ಒಂದು ಕೊನೆಯ ಒಂದು ಸಮಾರಂಭದಲ್ಲಿ ನಮ್ಮ ಭಾರತದ ಫ್ಲಾಗ್ ಇಟ್ಕೊಂಡು ಹೋಗೋರು ಮಾನು ಬಾಕರ್ ಅವರು ಫ್ಲಾಗ್ ಇಟ್ಕೊಂಡು ಹೋಗ್ತಾರೆ. ಇವರು 2 ಮೆಡಲ್ ಗೆದ್ದಿದ್ದಾರಲ್ವಾ ಬ್ರಾನ್ಸ್ ಈ ವರ್ಷ. ಎಸ್, ಅವರು ಆ ಫ್ಲಾಗ್ ಇಟ್ಕೊಂಡು ಹೋಗ್ತಾರೆ. ಭಾರತದ ಇದುವರೆಗೂ ನಾನು ಈ ವಿಡಿಯೋ ರೆಕಾರ್ಡ್ ಮಾಡಿದಾಗ ಬರೀ 3 ಬ್ರಾನ್ಸ್ ಮಾತ್ರ ಗೆದ್ದಿರೋದು ಸ್ನೇಹಿತರೆ. 54ನೇ ಪ್ಲೇಸ್ ಅಲ್ಲಿ ಏನೋ ಇದೆ, ಇನ್ನು ಗೋಲ್ಡ್ ಅಥವಾ ಸಿಲ್ವರ್ ಬಂದಿಲ್ಲ. ಸೊ ನೋಡೋಣ, ಮುಂದೆ ನೋಡೋಣ ಅದು ಏನಾಗುತ್ತೆ. ಅಂಡ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಒಲಿಂಪಿಕ್ ಬಗ್ಗೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇವತ್ ನಾ ವಿಡಿಯೋ ರೆಕಾರ್ಡ್ ಮಾಡೋ ದಿನಾನು ಕೂಡ ನಾನು ಒಂದು ಇದು ಬರುತ್ತೆ, ಯಾವುದು ಅವಾರ್ಡ್ ಬರುತ್ತೆ. ಓಕೆ, ಅದು ಯಾವುದೇ ದೇಶಕ್ಕೆ ಸೇರಲ್ಲ. ಅದನ್ನ ಅಥ್ಲೆಟ್ ಇಂಡಿವಿಜುವಲ್ ನ್ಯೂಟ್ರಿಯಸ್ ಅಂತ ಕರಿತೀವಿ, ಕ್ರೀಡಾಪಟುಗಳ ವೈಯಕ್ತಿಕ ನ್ಯೂಟ್ರಿಯಸ್ ಅಂತ ಕರಿತೀವಿ. ಏನಿದು ಬನ್ನಿ ನೋಡೋಣ. ಇದು ಅನುಮೋದಿತ ರಷ್ಯಾ ಮತ್ತು ಬೆಲೂಸ್ ಕ್ರೀಡಾಪಟುಗಳಿಗೆ 2024 ಬೇಸಿಗೆ ಒಲಿಂಪಿಕ್ಸ್ ನಲ್ಲಿ ತಟಸ್ಥ ಧ್ವಜದ ಅಡಿಯಲ್ಲಿ ಸ್ಪರ್ಧಿಸಲು ಬಳಸಲಾಗುವ ಪದನಾಮವಾಗಿದೆ. 2024 ಬೇಸಿಗೆ ಒಲಿಂಪಿಕ್ಸ್ ತಟಸ್ಥ ಹುದ್ದೆಯ ಅಡಿಯಲ್ಲಿ ಸ್ಪರ್ಧಿಸುವ ಕ್ರೀಡಾಪಟುಗಳನ್ನು ಒಳಗೊಂಡಿರುವ ಮೊದಲ ಒಲಿಂಪಿಕ್ಸ್ ಆಗಿದೆ. 2024 ಒಲಿಂಪಿಕ್ ಗೇಮ್ಸ್ಗೆ ಯಾವುದೇ ಸಾಮರ್ಥ್ಯದಲ್ಲಿ ರಷ್ಯಾ ಮತ್ತು ಬೆಲೂರುಸ್ನಿಂದ ಯಾವುದೇ ಸರ್ಕಾರ ಅಥವಾ ರಾಜ್ಯಾಧಿಕಾರವನ್ನು ಆಹ್ವಾನಿಸಲಾಗಿದೆ ಮತ್ತು ಮಾನ್ಯತೆ ಪಡೆದಿಲ್ಲ. ಯಾವ ಆಪ್ಷನ್ಸ್ ಕರೆಕ್ಟ್? 1 and 3 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಕರೆಕ್ಟ್, 2, 3 ಕರೆಕ್ಟ್, ಸೆಕೆಂಡ್ ತಪ್ಪು.
ದಿಸ್ ಇಸ್ ನಾಟ್ ಫಸ್ಟ್ ಟೈಮ್ ಒಂದು ದೇಶದ, ನೋಡಿ ಇದು ನಿಮ್ಗೆ ಗೊತ್ತಿದೆ, ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದೆ. ಎಸ್, ಹಾಗಾಗಿ ರಷ್ಯನ್ ಬ್ಯಾನ್ ಮಾಡಿದ್ದಾರೆ. ಅಂಡ್ ದಿಸ್ ಇಸ್ ನಾಟ್ ಫಸ್ಟ್ ಟೈಮ್ ಅಲ್ವಾ, ಪ್ರೀವಿಯಸ್ ಲಾಸ್ಟ್ ಅಲ್ಲೂ ಕೂಡ ಮಾಡಿದ್ರು. ಹಾಗೆ ರಷ್ಯಾ ಜೊತೆ ಬೆಲೂರಸ್, ಯಾಕಂದ್ರೆ ಉಕ್ರೇನ್ ಪಕ್ಕದಲ್ಲೇ ಇರೋದು, ಇದು ರಷ್ಯಾಗೆ ಸಪೋರ್ಟ್ ಮಾಡುತ್ತೆ ಇದು ಬೆಲೂರಸ್ ಈ ಒಂದು ಯುದ್ಧಕ್ಕೆ. ಹಾಗಾಗಿ ಈ ಎರಡು ಕಂಟ್ರಿನ ಈ ಒಂದು ಕಂಟ್ರಿಯ ಹೆಸರಲ್ಲಿ ಅಂದ್ರೆ ಅಲ್ಲಿನ ಅಥ್ಲೆಟ್ಸ್ ಗಳು ಭಾಗವಹಿಸಬಹುದು. ಓಕೆ, ಅಲ್ಲಿನ ಒಂದು ಕ್ರೀಡಾಪಟುಗಳು ಭಾಗವಹಿಸಬಹುದು, ಬಟ್ ಕಂಪನಿ ಅಂದ್ರೆ ಆ ದೇಶದ ಹೆಸರಲ್ಲಿ ಭಾಗವಹಿಸಕ್ಕಾಗಲ್ಲ. ಅದಕ್ಕೆ ನಾವು AIN ಅಂತ ಒಂದು ಸಿಂಬಲ್ ಇರ್ತಕ್ಕಂತ ಒಂದು ಫ್ಲಾಗ್ ಕೊಡ್ತಾರೆ. ಅಂದ್ರೆ ಇಂಡಿವಿಜುವಲ್ ಆಗಿ ಭಾಗವಹಿಸಬಹುದು, ಯಾವುದೇ ದೇಶದ ರೆಪ್ರೆಸೆಂಟ್ ಇರಲ್ಲ. ನೀವು ಗೆದ್ರು ನಿಮ್ಮ ದೇಶದ ಒಂದು ಆಂಥಮ್ ನ ಆಡಲ್ಲ ಅದ್ರಲ್ಲಿ. ಓಕೆ, ಆಂಥಮ್ ನ ಅವರು ಅದರಲ್ಲಿ ಬಳಸಲ್ಲ, ಇಂಡಿವಿಜುವಲ್ ಆಗಿ ನೀವು ಆಡಬಹುದು. ಸೊ ಹಾಗಾಗಿ ಆಪ್ಷನ್ 1 ಕರೆಕ್ಟ್, 2 ಕರೆಕ್ಟ್. 2024 ಇದು ಫಸ್ಟ್ ಟೈಮ್ ಅಲ್ಲ, ಇದು ದಿಸ್ ಇಸ್ ನಾಟ್ ಫಸ್ಟ್ ಟೈಮ್. ಓಕೆ, ಅದು ಗೊತ್ತಿರಲಿ ನಿಮ್ಗೆ. ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ನಾನು ಹೇಳಿದೆ, ನ್ಯೂಟ್ರಲ್ ಒಲಿಂಪಿಕ್ ಫ್ಲಾಗ್, ಒಲಿಂಪಿಕ್ ಆಂಥಮ್ ನ ಇದ್ ಮಾಡ್ತಾರೆ ಅಂತ ಹೇಳಿದೆ. ಅಂಡ್ ಇಲ್ಲಿ ನಾನು ಏನಕ್ಕೆ ಇದನ್ನ ಹೇಳ್ತೇನೆ ಅಂದ್ರೆ, ಈ ಒಂದು ಏನ್ ರೆಕಾರ್ಡ್ ಮಾಡ್ತೇನೆ ಅವತ್ತು ಕೂಡ ಒಬ್ರಿಗೆ ಏನು ಗೋಲ್ಡ್ ಬರುತ್ತೆ. ಗೋಲ್ಡ್ ಯಾವ್ದ್ರಲ್ಲಿ? ಲಿಕ್ವಿನೋವಿಚ್ ಟ್ರಾಂಪೋಲಿಯನ್ ಜಿಮ್ನಾಸ್ಟಿಕ್ ಅಲ್ಲಿ ಯಾರಿಗೆ ಬರ್ತಕ್ಕಂಥದ್ದು ಚಿನ್ನ ಬರ್ತಕ್ಕಂಥದ್ದು ಯಾರು? ಇವರು ಯಾವ ದೇಶದವರು ಅಂದ್ರೆ ಬೆಲೂರಸ್. ಓಕೆ, ಸೊ ಇವ್ರು 2 ಚಿನ್ನ ಗೆದ್ದಿದ್ದಾರೆ ಈ ಒಂದು ಗೇಮ್ ಅಲ್ಲಿ ಕಂಟಿನ್ಯೂಸ್ ಆಗಿ, ಸೆಕೆಂಡ್ ಚಿನ್ನ ಅವ್ರಿಗೆ. ಬಟ್ ಇದೊಂದು ರೆಕಾರ್ಡ್, ಬಟ್ ಇವರು ಯಾವುದೇ ದೇಶದ ರೆಪ್ರೆಸೆಂಟ್ ಮಾಡಕ್ ಆಗಲ್ಲ. ಇಲ್ಲ AIN ಅಂತಕ್ಕಂಥ ಫ್ಲಾಗ್ ಬರುತ್ತೆ ಅವ್ರಿಗೆ, ಯಾವುದೇ ದೇಶದ ಒಂದು ಇದು ಇರಲ್ಲ. ಹಾಗಾಗಿ ಗೊತ್ತಿರ್ಲಿದ್ದು ವೆರಿ ಇಂಪಾರ್ಟೆಂಟ್ ಸರ್, ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ನೋಡಿ, ಇದು ಸಿಮಿಲರ್ ಅರೇಂಜ್ಮೆಂಟ್ಸ್ ಯಾವಾಗ ಆಗಿತ್ತು ಅಂತ ಕೊಟ್ಟಿದ್ದೀನಿ, ಅದು ನೆಸೆಸಿಟಿ ಇಲ್ಲ, ಬಟ್ ದಿಸ್ ಇಸ್ ನಾಟ್ ಫಸ್ಟ್ ಟೈಮ್ ಅನ್ನೋದು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬರ್ತೇನೆ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುವ ಈ ಉಪಹಾರ ಪೋರ್ಟಲ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಭಾರತ ರಾಷ್ಟ್ರಪತಿ, ಭಾರತ ಪ್ರಧಾನಮಂತ್ರಿ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಸಂಸ್ಕೃತಿ ಸಚಿವಾಲಯ. ಈ ಉಪಹಾರ್ ಪೋರ್ಟಲ್ ಅಂತಕ್ಕಂಥದ್ದು ರಾಷ್ಟ್ರಪತಿಗಳು ಪ್ರಾರಂಭ ಮಾಡಿರೋದು, ರಾಷ್ಟ್ರಪತಿ ಭವನದಿಂದ, ಲಾಂಚ್ಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಏನ್ ಸರ್ ಇದು ಅಂದ್ರೆ, ನೋಡಿ ರಾಷ್ಟ್ರಪತಿಗಳಿಗೆ ಗಿಫ್ಟ್ ಗಳು ಬರ್ತಾ ಇರತ್ತೆ. ಈಗ ಅಂತಲ್ಲ, ಪ್ರೀವಿಯಸ್ ಮಾಜಿ ರಾಷ್ಟ್ರಪತಿಗಳು ಅವಾಗ ಅವ್ರಿಗೂ ಕೂಡ ಗಿಫ್ಟ್ ಗಳು ಬಂದಿರುತ್ತೆ, ಅವೆಲ್ಲ ಇದೆ. ಅದನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ, ವೇರಿಯಸ್ ಅಕೇಶನ್ ಅಲ್ಲಿ ಬಂದಿರತಕ್ಕಂಥ ಗಿಫ್ಟ್ ಗಳನ್ನ ಆನ್ಲೈನ್ ಪೋರ್ಟಲ್ ಮುಖಾಂತರ ಈ ಉಪಹಾರ ಇದರಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಓಕೆ, ಈ ಉಪಹಾರ ಪೋರ್ಟಲ್ ಸೇಲ್ ಏನ್ ಮಾಡ್ತಾರೆ ಇದರಿಂದ? ಇದನ್ನ ದ್ರೌಪದಿ ಮುರ್ಮು ಅವರು ಲಾಂಚ್ ಮಾಡಿದ್ದಾರೆ, ನಮ್ಮ ಭಾರತ ರಾಷ್ಟ್ರಪತಿಗಳು. 250 ಎಕ್ಸಾಟಿಕ್ಸ್ ಗಿಫ್ಟ್ಸ್ ಗಳನ್ನ ಫಸ್ಟ್ ಆಕ್ಷನ್ ಮಾಡ್ತಾರೆ, ಫಸ್ಟ್ ಫೇಸ್ ಅಲ್ಲಿ. ಅಂದ್ರೆ ತುಂಬಾ ಇದೆ, ಈ ಫಸ್ಟ್ ಫೇಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ಇಲ್ಲಿ ಬರ್ತಕ್ಕಂಥ ದುಡ್ಡನ್ನ ಅವರು ಆಕ್ಷನ್ ಇಂದ ಅದನ್ನ ಚಿಲ್ಡ್ರನ್ ಹೆಲ್ಪ್ ಮಾಡಕ್ಕೋಸ್ಕರ ಡೊನೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಗೊತ್ತಿರಬೇಕು, ಇದನ್ನ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಕೆಳಗಿನ ದೇಶಗಳನ್ನು ಪರಿಗಣಿಸಿ ಭಾರತ, ಪಾಕಿಸ್ತಾನ, ಫಿಲಿಪೈನ್ಸ್, ಚೀನಾ, ಕಜಕಿಸ್ತಾನ ಮೇಲೆ ತಿಳಿಸಲಾದ ಯಾವ ದೇಶಗಳು ಏಷ್ಯನ್ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಸೆಂಟರ್ ನ ಸ್ಥಾಪಕರಾಗಿದ್ದಾರೆ? ಯಾಕೆ ತಗೊಂಡೆ ಕ್ವಶನ್? ಕರೆಂಟ್ ಅಫೇರ್ ಅಲ್ಲಿ ಇತ್ತು, ಯಾಕಿತ್ತು ನೋಡೋಣ. ಈ ಏಷ್ಯಾ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಸೆಂಟರ್ ಅಂತಕ್ಕಂಥದ್ದು ಏನಿದೆ ಅಂದ್ರೆ, ಏಷ್ಯಾದಲ್ಲಿ ಡಿಸಾಸ್ಟರ್ ಗಳಾದಾಗ, ಈಗ ಭಾರತದಲ್ಲಿ ಈಗ ಎಲ್ಲಾಗಿದೆ, ಕೇರಳದಲ್ಲಾಗಿದೆ. ಫಸ್ಟ್ ಕರ್ನಾಟಕದಲ್ಲಿ ಶಿರೂರು ರಸ್ತೆಯಲ್ಲಿ ಗುಡ್ಡ ಕುಸಿತ ಆಯ್ತು, ಆಮೇಲೆ ಹೈವೇಲ್ ಆಯ್ತು, ಆಮೇಲೆ ಕೇರಳದಲ್ಲಾಗಿದೆ ಅಲ್ವಾ, ವಯನಾಡಲ್ಲಿ. ಈ ತರ ಡಿಸಾಸ್ಟರ್ಗಳು ಏಷ್ಯಾದಲ್ಲಾದಾಗ ಇದು ಎಲ್ಲಾ ಈ ಏಷ್ಯಾದ ರಾಷ್ಟ್ರಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಒಂದು ಗುಂಪು ಮಾಡ್ಕೊಂಡಿದ್ವಿ. ಡಿಸಾಸ್ಟರ್ ನ ಪ್ರಿಪೇರ್ಡ್ನೆಸ್ಗೆ ಹೆಂಗೆ ಹೆಂಗ್ ಪ್ರಿಪೇರ್ ಆಗಬೇಕು, ಆದ್ರೆ ಏನ್ ಮಾಡ್ಬೇಕು, ಇದ್ರ ಬಗ್ಗೆ. ಯಾಕಂದ್ರೆ ಈ ವರ್ಷ ಏನಾಗಿದೆ, ಈ ಏಷ್ಯನ್ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಸೆಂಟರ್ಗೆ ಭಾರತ ಚೇರ್ಮನ್ ಆಗಿದೆ, ಭಾರತ ಅಧ್ಯಕ್ಷ ಒಂದು ಇದನ್ನ ವಹಿಸ್ಕೊಂಡಿದೆ. ಹಾಗಾಗಿ ಸುದ್ದಿಯಲ್ಲಿತ್ತು. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಸ್ಥಾಪಕ ಸದಸ್ಯರು ಯಾರು ಅಂದ್ರೆ, ಭಾರತ, ಪಾಕಿಸ್ತಾನ, ಫಿಲಿಪೈನ್ಸ್, ಚೀನಾ, ಕಜಕಿಸ್ತಾನ ಇಲ್ಲ. ಸೊ ಕೇವಲ 4. ಸೊ 1, 2, 3 and 4, ಫಿಫ್ತ್ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಇದನ್ನ 1986ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಬ್ಯಾಂಕಾಕ್, ಥೈಲ್ಯಾಂಡ್ ಅಲ್ಲೇ ಅದರ ಒಂದು ಆಫೀಸ್ ಇದೆ. ಓಕೆ, ಪೆಸಿಫಿಕ್ ರೀಜನ್, ಏಷ್ಯಾ ಪೆಸಿಫಿಕ್ ರೀಜನ್ಗೋಸ್ಕರ ಮಾಡಿರ್ತಕ್ಕಂಥದ್ದು. 9 ಫೌಂಡಿಂಗ್ ಮೆಂಬರ್ ಇದ್ದಾರೆ: ಬಾಂಗ್ಲಾದೇಶ, ಕಾಂಬೋಡಿಯಾ, ಚೈನಾ, ಇಂಡಿಯಾ, ನೇಪಾಳ, ಪಾಕಿಸ್ತಾನ, ಫಿಲಿಪೈನ್ಸ್, ಶ್ರೀಲಂಕಾ, ಥೈಲ್ಯಾಂಡ್. ಇದರಲ್ಲಿ ಕಜಕಿಸ್ತಾನ ಇಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್. ಕಜಕಿಸ್ತಾನ ಈಸ್ ನಾಟ್ ಎ ಫೌಂಡಿಂಗ್ ಮೆಂಬರ್. ಇಲ್ಲಿ ಬೋರ್ಡ್ ಆಫ್ ಟ್ರಸ್ಟೀಸ್ ಇರುತ್ತೆ, ಎಕ್ಸಿಕ್ಯೂಟಿವ್ ಅಡ್ವೈಸರಿ ಕೌನ್ಸಿಲ್ ಇರುತ್ತೆ. ಇವೆಲ್ಲ ಬೇಕಾಗಿಲ್ಲ ಸರ್ ಎಕ್ಸಾಮ್ ಅಲ್ಲಿ. ಇಂಥದ್ ಡೀಟೇಲ್ ಆಗಿ ಕೇಳಲ್ಲ. ಇಂಥ ದೊಡ್ಡ ಇಂಪಾರ್ಟೆಂಟ್ ಬಂದಾಗ ಈ ಫೌಂಡಿಂಗ್ ಮೆಂಬರ್ಸ್ ಅಲ್ಲಿ ನಮ್ ಭಾರತ ಇದೆಯಾ? ಎಸ್, ಇದು ಭಾರತ ಅಧ್ಯಕ್ಷೀಯ ಸ್ಥಾನ ವಹಿಸ್ಕೊಂಡಿದೆ. ಇದು ಯಾವಾಗ ಸ್ಟಾರ್ಟ್ ಆಯ್ತು, ಇದು ಎಲ್ಲಿದೆ, ಅದರ ಒಂದು ಸೆಂಟರ್, ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಸೆಂಟರ್ ಅಂತ ಕೇಳ್ತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್, ಅಸ್ಸಾಂನ ಚರೇಡಿಯೋ ಮೊಯಿಡಿಯಮ್ಸ್ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಚರೇಡಿಯೋ ಮೊಯಿಡಿಯಂಗಳು ಅಹೋಂ ರಾಜವಂಶದ ಸಮಾಧಿ ದಿಬ್ಬಗಳಾಗಿವೆ. ಅವುಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ?
ನೋಡಿ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ನಿಮ್ಗೆ ಗೊತ್ತಲ್ಲ, ಲಾಸ್ಟ್ ಯಾವಾಗ ಆಗಿತ್ತು? ನಮ್ಮ ಕರ್ನಾಟಕದ ಎಂಬಳಮ್ಸ್ ಆಫ್ ಹೊಯ್ಸಳ, ಹೊಯ್ಸಳದ ದೇವಾಲಯಗಳು, ಹೊಯ್ಸಳ 42ನೇದದು. ಅದಕ್ಕಿಂತ ಮುಂಚೆ 41 ರವೀಂದ್ರನಾಥ್ ಟಾಗೂರ್ ಶಾಂತಿನಿಕೇತನ. ಈಗ 43ನೇ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನ ಡಿಕ್ಲೇರ್ ಮಾಡಿದ್ದಾರೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಯಾವ್ದು ಅದು? ಅಸ್ಸಾಂನ ಚೆರಡಿಯೋ ಮೊಯಿಡಮ್ಸ್ ಅಂತ ಕೇಳ್ತಿದ್ದಾನೆ. 2 ಆಪ್ಷನ್ಸ್ ಕರೆಕ್ಟ್ ಸರ್. ಏನಿದು ಚೆರಡಿಯೋ ಮೊಯಿ? ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೇಕಿದು ಅಲ್ವಾ? ಇದು ಕಾಣಿಸ್ತಾ ಇರ್ಬೇಕಿದು. ಇದು ಸಮಾಧಿಯ ದಿಬ್ಬಗಳು ಸಮಾಧಿ. ಅಹೋಮ್ ಡೈನಸ್ಟಿ, ಅಸ್ಸಾಂನ ಅಹೋಮ್ ಡೈನಸ್ಟಿ, ಅಹೋಮ್ ರಾಜಮನೆತನ ಅವರ ಒಂದು ಇದನ್ನ ಪರಂಪರೆಯನ್ನ ರಕ್ಷಣೆ ಮಾಡ್ಬೇಕು. ಆ ಒಂದು ಇದು ಚೆನ್ನಾಗಿದೆ ಆಕ್ಚುಲಿ ನೋಡಕ್ಕೂ ಕೂಡ. ಅವರ ಒಂದು ದಿಬ್ಬಗಳು, ಸಮಾಧಿಯ ದಿಬ್ಬಗಳು ಅಂತ ಕರಿತೀವಿ. ಓಕೆ, ಎಲ್ಲಿದೆ? ಅಸ್ಸಾಂ ಅಲ್ಲಿದೆ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್. ಇಟ್ ಇಸ್ ಎ ಬ್ಯೂರಿಯಲ್ ಮೌಂಡ್ಸ್ ಅಂಡ್ ಅಹೋಮ್ ಡೈನಸ್ಟಿ. ಹೌದು. The mounds are the tombs for the Ahom kings and members of royal families are important part of the region heritage. ಓಕೆ, ನಾನು ಲಿಸ್ಟ್ ಕೊಟ್ಬಿಡ್ತೀನಿ. ಇದು ಅಸ್ಸಾಂ ಬಗ್ಗೆ ಹೇಳಿದ್ರೆ ನೋಡಿ, ಇದು ಅಸ್ಸಾಂನ 3ನೇ ಯುನೆಸ್ಕೋ ಹೆರಿಟೇಜ್ ಸೈಟ್. ಅಸ್ಸಾಂನಲ್ಲಿ 3ನೇದು. ಹಾಗೆ ಫಸ್ಟ್ 2 ಯಾವುದು? 1985 ಆಗಿತ್ತು. ಯಾವುದು? ಕಾಜಿರಂಗ ನ್ಯಾಷನಲ್ ಪಾರ್ಕ್, ಮಾನಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಓಕೆ, ಇದನ್ನ ಮೊದಲೇ ಆಗಿತ್ತು 1985. ಈಗ ಒಟ್ಟು 43 ಯಾವ್ದಿದೆ? ಪುನಃ ಲಿಸ್ಟ್ ಕೊಡ್ತೀನಿ, ನೋಡ್ಕೊಳ್ಳಿ. ಇತ್ತೀಚೆಗೆ ಆಗಿರೋದನ್ನ ಕೇಳ್ತಾನೆ ಯೂಶಲಿ. ಈಗ ಅಸ್ಸಾಂದು ಬಂದಿರೋದ್ರಿಂದ ಅಸ್ಸಾಮಲ್ಲಿ ಯಾವ್ದಿದೆ ಅಂತ ಕೇಳ್ತಾನೆ. ಅಸ್ಸಾಮಲ್ಲಿ ಕಾಜಿರಂಗ ಇದೆ, ಮಾನಸ ಇದೆ, ಮತ್ತೆ ಇವಾಗ 43ನೇದು. ಸೊ ಹಾಗಾಗಿ ಅಸ್ಸಾಂದು 3ನೇದು. ಒಂದ್ಸಲ ಎಕ್ಸಾಮ್ ಅಲ್ಲಿ ಅಸ್ಸಾಂನಲ್ಲಿ ಮೊದಲನೇದು ಅಂತ ಕೊಡ್ತಾನೆ, ಇಲ್ಲ ಅಸ್ಸಾಂನಲ್ಲಿ 3ನೇದು. ಓಕೆ, ಹಾಗೆ ಒಟ್ಟು ನಾನು ಇಲ್ಲಿ ಕಂಪ್ಲೀಟ್ ಲಿಸ್ಟ್ ಕೊಟ್ಟು ನೋಡ್ಕೊಳ್ಳಿ, ಬೇಕಂದ್ರೆ ತೆಗೆದಿಟ್ಕೊಳ್ಳಿ ನೀವು ಸ್ಕ್ರೀನ್ ಶಾಟ್. ಕರ್ನಾಟಕದ್ದು ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ ಒಟ್ಟು ಎಷ್ಟಿದೆ ಅನ್ನೋದು ಕೂಡ ಗೊತ್ತಿರಬೇಕು ನಿಮ್ಗೆ. ಹೊಯ್ಸಳ ಟೆಂಪಲ್ಸ್ ಒಂದೇ ಅಲ್ಲ ಇರ್ತಕ್ಕಂಥದ್ದು. ಇದು ನೋಡ್ತಾ ಬಂದ್ರೆ ನಿಮ್ಗೆ ವೆಸ್ಟರ್ನ್ ಘಾಟ್ಸ್ ಕೂಡ ಇದೆ ಕರ್ನಾಟಕದಲ್ಲಿ. ಅದು ಬಿಟ್ರೆ ಇನ್ನೆಲ್ಲಿದೆ ಕರ್ನಾಟಕದ್ದು? ಪಟ್ಟದಕಲ್ಲು ಮಾನ್ಯುಮೆಂಟ್ಸ್ ಇದೆ. ಓಕೆ, ಸೊ ಇವೆಲ್ಲ ನೋಡ್ಕೊಳ್ಳಿ ಒಂದ್ಸಲ, ವೆರಿ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಯಾವ್ದಿದೆ? ಮಾನ್ಯುಮೆಂಟ್ಸ್ ಆಫ್ ಹಂಪಿ ಇದು 1986. ಸೊ ಇದಿಷ್ಟು ಪ್ರಮುಖವಾಗಿರೋ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಮಾತ್ರ ಡಿಸ್ಕಸ್, ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಡಿಸ್ಕಸ್ ಮಾಡ್ತೀವಿ ನಾವು ಡೀಟೇಲ್ ಆಗಿ. ಸೊ ಇದು ವೀಕ್ಲಿ ಕರೆಂಟ್ ಅಫೇರ್ಸ್, ಪ್ರೀವಿಯಸ್ ವೀಕ್ಸ್ ಬೇಕು ಅಂದ್ರೆ ಈ ಪ್ಲೇ ಲಿಸ್ಟ್ ರೆಫರ್ ಮಾಡಿ. ಹಾಗೆ ಮಂತ್ಲಿಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ನಾನು ಎಲ್ಲ ಡೀಟೇಲ್ ಕೊಡ್ತೀನಿ. ಇದ್ರ PDF ನಿಮ್ಗೆ ನಮ್ಮ ಟೆಲಿಗ್ರಾಮ್ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.